ಈ ಕಡೆ CID ಅವರು ಏರ್ಪೋರ್ಟ್ನಲ್ಲಿ ರೆಡಿಯಾಗಿ ನಿಂತ್ಕೊಂಡ್ರು. ಫ್ಲೈಟ್ ಇಳಿದ ತಕ್ಷಣ ಕಸ್ಟಡಿಗೆ ತಗೋಬೇಕು ಅಂತ. 6:55 ಫ್ಲೈಟ್ ಲ್ಯಾಂಡ್ ಆಯಿತು. ಅಲ್ಲಿ ಬಂದರು ನೋಡಿ ಹೊರಗಡೆ. ಪೊಲೀಸರು ಒಳಗೆ ಹೋಗಿದ್ರು. ಒಳಗೆ ಹೋಗಿ ಕರ್ಕೊಂಬಂದು ಗಾಡಿ ಹತ್ಸ್ಕೊಂಡ್ರು. ಸಂಜೆ 6:55 10 ನಿಮಿಷ ಆಚೆ ಈಚೆ ಅಂದ್ಕೊಳ್ಳಿ. ಅಷ್ಟೊತ್ತಿಗೆ ವಶಕ್ಕೆ ತಗೊಂಡಿದ್ದಾರೆ. 24 ಗಂಟೆಗಳ ಸಮಯ ಇರುತ್ತೆ ಪೊಲೀಸರಿಗೆ ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೆ. 24 ಗಂಟೆ ಅಂದರೆ ನಾಳೆ ಸಂಜೆ 6:55 ತನಕ ಟೈಮ್ ಇದೆ. ನಾಳೆ ಹೋಗಿ ಪ್ರೊಡ್ಯೂಸ್ ಮಾಡ್ತಾರಂತೆ. ನಾವೇನೋ ಅಂದ್ಕೊಂಡಿದ್ವಿ ಇವತ್ತು ರಾತ್ರಿನೇ ಮ್ಯಾಜಿಸ್ಟ್ರೇಟ್ ಮನೆ ಕರ್ಕೊಂಡು ಹೋಗಿ ಪ್ರೊಡ್ಯೂಸ್ ಮಾಡ್ತಾರೆ ಅಂತ. ಹಾಗೇನಾಗೋದಿಲ್ಲ. ನಾಳೆ ಹಾಜರು ಪಡಿಸಲಾಗತ್ತೆ. CID ಆಫೀಸಿಗೆ ಕರ್ಕೊಂಬಂದಿದ್ದಾರೆ. ಅಲ್ಲಿ ಸೆಲ್ಲೆಲ್ಲ ಇದ್ದಾವೆ, ರಾತ್ರಿ ಇರೋದಕ್ಕೆಲ್ಲ ವ್ಯವಸ್ಥೆ ಇದೆ. 4:35 ಅಹಮದಾಬಾದ್ನಿಂದ ಹೊರಟಿದ್ರು. 6:55 ಲ್ಯಾಂಡ್ ಆಗಿದ್ದಾರೆ. ಈಗ CID ಆಫೀಸ್ನಲ್ಲಿ ಶಾಸಕ KR ಪುರಂನ ಶಾಸಕ ಭೈರತಿ ಬಸವರಾಜ್ ಅವರು ಇದ್ದಾರೆ. ನೋಡಿ, ವಿನಯ್ ಕುಲಕರ್ಣಿ ಕೇಸ್ ನೋಡಿದ್ದೀವಿ ನಾವು, ಯೋಗೇಶ್ ಗೌಡ ಕೊಲೆ ಪ್ರಕರಣ. ಇವತ್ತಿನ ಕಾಲಘಟ್ಟ ಹೆಂಗಿದೆ ಅಂದರೆ, ನೀವು ಎಷ್ಟೇ ಪ್ರಭಾವಿಯಾಗಿರಿ, ಎಷ್ಟೇ ಹಣವಂತರಾಗಿರಿ, ಒಂದು ಮರ್ಡರ್ ಕೇಸ್ ದಕ್ಕಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಾನು ಜಡ್ಜ್ಮೆಂಟ್ ಕೊಡ್ತಿಲ್ಲ ಭೈರತಿ ಬಸವರಾಜ್ ಅವರು ಈ ಕೊಲೆ ಮಾಡಿದ್ದಾರೆ ಅಂತ. ಜಡ್ಜ್ಮೆಂಟ್ ಕೊಡ್ತಿಲ್ಲ ನಾನು. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು. ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಒಂದಷ್ಟು ಟೈಮ್ ನೀವು ಸ್ವಲ್ಪ ಸೇಫ್ ಆಗಿರ್ಬೋದು ಅಷ್ಟೇ. ವಿನಯ್ ಕುಲಕರ್ಣಿ ರೆಫರೆನ್ಸ್ ಇಟ್ಕೊಂಡು ಹೇಳ್ತಾ ಇರೋದು. ಯೋಗೇಶ್ ಗೌಡ ಕೊಲೆ ಪ್ರಕರಣ ಸರ್ಕಾರ ಅವ್ರದ್ದೇ ಇತ್ತು, ಪೊಲೀಸರು ಅವರವರೇ ಇದ್ದರು. ರಿಯಲ್ ಎಸ್ಟೇಟಿಗೆ ನಡೆದಿದ್ರಿ ಅಂಥೇಳಿ ಮಾಡಿಬಿಟ್ರು. ಮ್ಯಾಲೊಂದು ನ್ಯಾಯಾಂಗ ಅಂತಿರುತ್ತಲ್ಲ, CBIಗೆ ಹೋದರು ಯೋಗೇಶ್ ಗೌಡನ ಅಣ್ಣ. CBI ತನಿಖೆ ಆದರೆ ಬಂತು, ಅಷ್ಟು ಹೊರಗೆ ಬಂತು. ಒಂದಷ್ಟು ಟೈಮ್ ಸೇಫ್ ಆಗ್ಬೋದು ನಿಮ್ಮ ಹಣ, ಅಧಿಕಾರ, ಪ್ರಭಾವ ಎಲ್ಲವನ್ನು ಬಳಸ್ಕೊಂಡು. ಕಾಂಗ್ರೆಸ್ ಗೌರ್ಮೆಂಟ್ ಇರುವಾಗ BJPಯಲ್ಲಿರುವ ಶಾಸಕರೊಬ್ಬರ ಮೇಲೆ ಒಂದು ಕೊಲೆ ಆರೋಪ ಬಂದಾಗ ಸ್ಟ್ರಿಕ್ಟ್ ಆಗುತ್ತಿದೆ ಕೇಸು. ಆಗಿದೆ. ಈಗ ತನಿಖೆಯನ್ನು ಎದುರಿಸಬೇಕು, ವಿಚಾರಣೆಯನ್ನು ಎದುರಿಸಬೇಕು. ಅಂತಿಮವಾಗಿ ಸತ್ಯ ಹೊರಗೆ ಬರುತ್ತೆ. 5ನೇ ಆರೋಪಿಯವರು ಕೇಸ್ನಲ್ಲಿ.